ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಹುಟ್ಟುಹಬ್ಬ ಆಚರಣೆಗೆ ಅಭಿಮಾನಿಗಳು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜುಲೈ 24ರಂದು ಯಲಹಂಕದ ಕ್ಷೇತ್ರಾದ್ಯಂತ ನೂರಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಕ್ಷೇತ್ರಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಹುಟ್ಟುಹಬ್ಬದ ಮುನ್ನ ದಿನವಾದ ಇಂದು 11,000 ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ನಾಳೆ ರಕ್ತದಾನ ಶಿಬಿರ ಸೇರಿದಂತೆ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ಇದಲ್ಲದೆ 40,000ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಕಾರ್ಯಕ್ರಮದ ಸಿದ್ಧತೆ ಭರದಿಂದ ಸಾಗಿದೆ. ಸರ್, ಇವತ್ತು ನಮಗೆ ಯುಗಾದಿ ಹಬ್ಬ ಹೇಗೆ ಆಚರಣೆ ಮಾಡ್ತೀರಿ, ದಸರಾ ಹೇಗೆ ಆಚರಣೆ ಮಾಡ್ತೀರಿ, ಆ ರೀತಿಯಲ್ಲಿ ಸುಮಾರು ಒಂದು 15 ದಿನಗಳ ಕಾಲ ನಾವು ಪ್ರಿಪ್ರೇಷನನ್ನು ಮಾಡಿಕೊಂಡು ನಾಳೆ ಆಚರಣೆ ಮಾಡೋದಕ್ಕೆ ಕಾಯ್ತಾ ಇದ್ದೀರಿ. ಎಲ್ಲ ಪ್ರಿಪ್ರೇಷನ್ನು ಮಾಡ್ತಾಯಿದ್ದೀರಿ, ನೀವೆಲ್ಲ ನೋಡಿದ್ದೀರಿ. ಇವತ್ತು ಮಾನ್ಯ ಶಾಸಕರು ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ರಾಜಕಾರಣಿಗಳಲ್ಲಿ ಯಾರಾದರೂ ಅಪರೂಪವಾದಂಥ ರಾಜಕಾರಣಿ ಇರ್ತಾರೆ. ಎಲ್ಲರನ್ನ ಜೊತೆಗೆ ತಗೊಂಡೋಗೋದು, ಎಲ್ಲ ಸಮುದಾಯವನ್ನು ಜೊತೆಗೆ ತಗೊಂಡೋಗೋದು, ಆಮೇಲೆ ಜನರಿಗೆ ಏನು ಅವಶ್ಯಕತೆ ಇದೆಯೇ, ಒಬ್ಬ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಮಾಡೋದು ಯಾರಾದರೂ ಒಬ್ಬರು ಅಪರೂಪವಾಗಿ ಸಿಗ್ತಾರೆ. ಅಂಥದ್ರಲ್ಲಿ ನಮ್ಮ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅಣ್ಣನವ್ರನ್ನ ನಾವು ಪಡೆದಿರೋದು ನಮ್ಮೆಲ್ಲರಿಗೂ ಸಹ ಯಲಹಂಕ ಕ್ಷೇತ್ರದ ಜನತೆ ನಾವೇ ಹೆಮ್ಮೆಯನ್ನು ಪಡ್ತಾ ಇದ್ದೀರಿ. ಇವತ್ತು ಮಾನ್ಯ ಶಾಸಕರ ಹುಟ್ಟುಹಬ್ಬ ಬಂದು 18 ವರ್ಷದಿಂದ ಮಾಡ್ತಾಯಿದ್ದೀರಿ. ಶಾಸಕರು ಹೇಳ್ತಾ ಇರ್ತಾರೆ ನಮಗೆ, ನಾನು ಶಾಸಕರಾಗಕ್ಕೆ ಮುಂಚೆ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರಲಿಲ್ಲ ಅಂತೇಳಿ. ಶಾಸಕರಾದ್ಮೇಲೆ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಮಹಿಳೆಯರಿಗೆ ಟೈಲರ್ ತರಬೇತಿ ಕೊಟ್ಟು ಟೈಲರ್ ಮಿಷಿನ್ಗಳನ್ನು ಕೊಡುವಂತಹ ಕೆಲಸ, ಹಾಗೆ ಬ್ಯೂಟಿಷಿಯನ್ ತರಬೇತಿ ಕೊಡುವಂಥದ್ದು. ಇವತ್ತು ಸುಮಾರು 11,000 ಹೆಲ್ಮೆಟ್ಗಳನ್ನು ಇವತ್ತು ಯಲಹಂಕ ನಗರದಲ್ಲಿ ಹಂಚಿಕೆ ಮಾಡಿದ್ರು. ಶಾಸಕರು ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ಯುವಕರದು ಶ್ರದ್ಧಾಂಜಲಿ ಫೋಟೋಗಳನ್ನು ನೋಡ್ತಾ ಇದ್ರಂತೆ. ಅದನ್ನು ನೋಡಿದಾಗ ಅವ್ರು ಅನಿಸ್ತಾ ಇದ್ದದ್ದು, ಏನಾಯಿತು ಹುಡುಗರಿಗೆ ಅಂದರೆ ಆಕ್ಸಿಡೆಂಟ್ ಆಯಿತು ಸರ್, ತೀರೋಗ್ಬಿಟ್ರು ಅನ್ನೋರಂತೆ. ಏನು ಕಾರಣ ಅಂದರೆ ತಲೆಗೆ ಹೆಲ್ಮೆಟ್ ಹಾಕಿರಲಿಲ್ಲ. ಅವರು ಎಷ್ಟು ಆಲೋಚನೆ ಮಾಡಿ ಹಿಂದೆ ಬೇರೆ ಕ್ಷೇತ್ರಗಳೆಲ್ಲ ಕೊಟ್ಟಿದ್ದು ನೋಡಿಕೊಂಡು, ನನ್ನ ಕ್ಷೇತ್ರದಲ್ಲಿ ಯುವಕರ ಶಕ್ತಿ ಇವತ್ತು ದೇಶಕ್ಕೆ ಬೇಕಾಗಿರುವಂಥ ಅವಶ್ಯಕತೆ. ಒಂದು ಯುವಕನ ಮೇಲೆ ಆ ಕುಟುಂಬನೇ ಅವಲಂಬನೆ ಆಗಿರುತ್ತದೆ. ಆ ಯುವಕ 18ರಿಂದ 20-30 ವರ್ಷದಲ್ಲಿ ಏನಾದರೂ ತೀರ್ಕೊಂಡ್ರೆ ಆ ಕುಟುಂಬಕ್ಕೆ ಭಾಳಷ್ಟು ನಷ್ಟ ಆಗುತ್ತೆ. ಅದನ್ನು ಮನಗೊಂಡು ಇವತ್ತು 11,000 ಹೆಲ್ಮೆಟ್ಗಳನ್ನು ಬೆಳಗ್ಗೆಯಿಂದ ವಿತರಣೆ ಮಾಡಿದ್ದಾರೆ. ಈ ರೀತಿ ನಮಗೆ ಬೇಕಾಗಿರುವ ಕೆಲಸಗಳನ್ನು ಮಾಡೋಂಥ ವ್ಯಕ್ತಿ ಸಿಕ್ಕಿರೋದು ನಮ್ಮ ಯಲಹಂಕ ಕ್ಷೇತ್ರದ ಸೌಭಾಗ್ಯ ಅಂತೀರಿ. ಇವತ್ತು ನಾವು ಹಬ್ಬದ ವಾತಾವರಣದಲ್ಲಿ ಮಾಡ್ತಾಯಿದ್ದೀರಿ. ಮಾನ್ಯ ಶಾಸಕರಿಗೆ ದೇವರು ಇನ್ನೂ ಹೆಚ್ಚಾಗಿ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಡಬೇಕು. ಮುಂದಿನ ಸರ್ಕಾರದಲ್ಲಿ ಅವರು ಸಚಿವರಾಗಿ ಅವರ ಏನು ಕಾರ್ಯವೈಖರಿ ಇದೆ ಯಲಹಂಕದಲ್ಲಿ ಮಾಡ್ತಾ ಇದ್ದಾರೆ, ಅದು ರಾಜ್ಯಕ್ಕೆ ವಿಸ್ತರಣೆ ಆದರೆ ರಾಜ್ಯಕ್ಕೂ ಒಳ್ಳೆಯದಾಗ್ತದೆ ಅಂತೀರಿ. ಮುಂದಿನ ಬಾರಿ ಅವರು ಸಚಿವರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಹೇಳ್ತೇನೆ. ನನ್ನ ಹೆಸರು ಮುರಳಿ ಅಂತ, SC ಮೋರ್ಚಾ ಅಧ್ಯಕ್ಷರು, ಯಲಹಂಕ ನಗರ ಮಂಡಲ. ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ರವರ ಹುಟ್ಟುಹಬ್ಬವನ್ನು ಕಳೆದ 18 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ 24ನೇ ತಾರೀಕು ಶುಕ್ರವಾರ ಅದ್ಧೂರಿಯಾಗಿ ಅವರ ಕಾರ್ಯಕ್ರಮವನ್ನು ಅನೇಕ ವಿಶೇಷತೆಗಳೊಂದಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರೇ ಸೇರಿಕೊಂಡು, ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿಕೊಂಡು ತಮ್ಮ ನಾಯಕನ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ನಮ್ಮ ಯಲಹಂಕ ಕ್ಷೇತ್ರದಲ್ಲಿರ್ತಕ್ಕಂಥ ಸಂಪ್ರದಾಯ. ಅದೇ ರೀತಿ ಕಾರ್ಯಕರ್ತರೆಲ್ಲ ಒಂದು ಕಡೆ ಸಮ್ಮಿಲನಗೊಂಡು ಕಾರ್ಯಕರ್ತರೆಲ್ಲ ಸೇರಿಕೊಂಡು ನಾಯಕನ ಹುಟ್ಟುಹಬ್ಬದ ಒಂದು ನೆಪದಲ್ಲಿ ಕಾರ್ಯಕರ್ತರ ಒಂದು ಮತದಾರರ ಹಾಗೂ ಕಾರ್ಯಕರ್ತರ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು, ಅಂಗವಿಕಲರುಗಳಿಗೆ ತ್ರಿಚಕ್ರ ವಾಹನಗಳನ್ನು ಕೊಡ್ತಕ್ಕಂಥದ್ದು, ಬಡವರಿಗೆ ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು, ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು. ಕಳೆದ ವರ್ಷ ದಾಖಲೆ ಪ್ರಮಾಣದಲ್ಲಿ ಏನು 1,500 ಯೂನಿಟ್ ರಕ್ತದಾನ ನಡೆದಿತ್ತು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ. ಈ ಬಾರಿ ಅದರ ದುಪ್ಪಟ್ಟು ಯೂನಿಟ್ ರಕ್ತವನ್ನು ಕಲೆಕ್ಟ್ ಮಾಡಬೇಕು ಅಂತ ಏನು ಗುರಿಯನ್ನು ಹೊಂದಿದ್ದೇವೆ. ಅದೇ ರೀತಿ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು, ನಮ್ಮ ನಾಯಕನಿಗೆ, ಕುಟುಂಬಕ್ಕೆ ಹಾಗೂ ಕ್ಷೇತ್ರದ ಮತದಾರರಿಗೆ, ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಹರಿಸುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ಸುಮಾರು 40ರಿಂದ 45,000 ಜನ ನಿರೀಕ್ಷೆ ಇದೆ. ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯವನ್ನು ಈ ಸಲ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾನು ಎಲ್ಲ ಜನಗಳಲ್ಲಿ, ಮತದಾರರಲ್ಲಿ, ಗಣ್ಯರಲ್ಲಿ ವಿನಂತಿ ಮಾಡ್ತೇನೆ, ನಮ್ಮ ಮಾನ್ಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ರವರ ಹುಟ್ಟುಹಬ್ಬ ನಾಳೆ 24ನೇ ತಾರೀಕು ಜುಲೈ ಶುಕ್ರವಾರದಂದು ಎಲ್ಲರೂ ಕೂಡ ಬನ್ನಿ. ಎಲ್ಲರೂ ಸೇರಿ ಈ ಒಂದು ಯಲಹಂಕ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಅಭಿವೃದ್ಧಿ ವಿಚಾರಗಳನ್ನು ಮಾತಾಡೋಣ, ಕಾರ್ಯಕರ್ತರ ವಿಚಾರಗಳನ್ನ ಮಾತಾಡೋಣ, ಪಕ್ಷದ ವಿಚಾರಗಳನ್ನ ಮಾತಾಡೋಣ. ಮತ್ತು ನಮ್ಮ ನಾಯಕರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹರಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಎಲ್ರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ.